ಈ ಏನು ಈ ಖಾತಾ ಇದೆ ಇದನ್ನು ಮನೆ ಮನೆಗೂ ಕೂಡ ವಿತರಣೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹಿಂದೆ ಅವರು ಘೋಷಣೆ ಮಾಡಿದ್ದಾರೆ. ಇದನ್ನು ಅನುಷ್ಠಾನ ಮಾಡಬೇಕು ಅಂತ ನನಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಮನೆ ಮನೆಗೆ ಖಾತಾವನ್ನು ಸರ್ಕಾರವೇ ವಿತರಣೆ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸ್ಕೊಳ್ಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದೆ. ಸರ್ಕಾರದ ಕಡೆಯಿಂದನೇ ಸುಮಾರು 23 ಲಕ್ಷ ಆಸ್ತಿಗಳೇನಿದ್ದಾವೆ ಅವುಗಳಿಗೆ ಮನೆಗೆ ನಾವೇ ಹೋಗಿ ಖಾತಾ ವಿತರಣೆ ಮಾಡ್ತಕ್ಕಂತಹ ಕಾರ್ಯಕ್ರಮ ರೂಪಿಸಬೇಕು. ತತ್ಕ್ಷಣ ಇದಕ್ಕೆ ಒಂದು ಯೋಜನೆ ತಯಾರು ಮಾಡಿ ಅಂತ ಹೇಳಿದ್ದೇನೆ. ಎರಡನೇದು, ನಮಗೆ ಸರಾಸರಿ ತೆರಿಗೆ ಕಟ್ತಾ ಇರೋ ಆಸ್ತಿಗಳು ಬೆಂಗಳೂರಿನಲ್ಲಿ 18 ಲಕ್ಷ ಆಸ್ತಿಗಳು ಮಾತ್ರ ತೆರಿಗೆ ಕಟ್ತಾ ಇದ್ದಾರೆ. ಕೆಲವು ಅಂದಾಜಿನ ಪ್ರಕಾರ ಬೆಂಗಳೂರಿನಲ್ಲಿ 35 ಲಕ್ಷ ಆಸ್ತಿಗಳು ಇದ್ದಾವೆ ಅಂತ. ಅಲ್ಲಿಗೆ ಅರ್ಧ ಜನ ತೆರಿಗೆನೇ ಕಟ್ತಾ ಇಲ್ಲ. ಸೊ ಬೆಂಗಳೂರಿನಲ್ಲಿ ಏನೇ ಕೆಲಸ ಕಾರ್ಯ ಆಗಬೇಕಾದ್ರೂ ಕೂಡ ಅದಕ್ಕೆ ಅರ್ಧ ಜನ ಮಾತ್ರ ತೆರಿಗೆ ಕಟ್ತಾ ಇದ್ದಾರೆ, ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅವರು ಕಟ್ಟಿದ ದುಡ್ಡಲ್ಲಿ ಇನ್ನು ಅರ್ಧ ಜನ ಏನೂ ತೆರಿಗೆ ಕಟ್ಟದೆ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಯಾರು ತೆರಿಗೆ ಕಟ್ತಾ ಇದ್ದಾರೆ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ಪ್ರತಿಯೊಬ್ಬ ನಾಗರಿಕರು ಕೂಡ ನ್ಯಾಯಯುತವಾಗಿ ತೆರಿಗೆ ಕಟ್ಟಬೇಕಾಗಿರೋದು ಅವರ ಕರ್ತವ್ಯ, ಕಾನೂನಿನ ಅವಶ್ಯಕತೆ. ಆದರೆ ಕೆಲವರು ಖಾತೆನೂ ಮಾಡಿಸ್ಕೊಂಡಿಲ್ಲ, ತೆರಿಗೆನೂ ಕಟ್ತಾ ಇಲ್ಲ. ಉದಾಹರಣೆಗೆ ಮಹದೇವಪುರ ನೀವು ವಲಯದಲ್ಲಿ ತೆಗೆದುಕೊಂಡ್ರೆ, ಮಹದೇವಪುರ ಝೋನನ್ನು ತೆಗೆದುಕೊಂಡ್ರೆ ತೆರಿಗೆ ಕಟ್ತಾ ಇರೋರು 2,87,000 ಆಸ್ತಿಗಳು. ಆದರೆ ಅಲ್ಲಿ ಸೆನ್ಸಸ್ ಮಾಡಿದಾಗ ಅಲ್ಲಿ ಕಂಡು ಬಂದಿರೋ ಆಸ್ತಿಗಳು 4,80,000 ಆಸ್ತಿಗಳಿದ್ದಾವೆ. ಆಸ್ತಿಗಳಿರೋದು 4,80,000, ಆದರೆ 2,87,000 ಮಾತ್ರ ತೆರಿಗೆ ಕಟ್ತಾ ಇದ್ದಾರೆ. ಸೊ ಇದು ಯಾರೋ ಕೆಲವರು ಮಾತ್ರ ತೆರಿಗೆ ಕಟ್ಟೋದು, ಅವರು ಕಟ್ಟುವ ತೆರಿಗೆ ದುಡ್ಡಿನಲ್ಲಿ ಬೇರೆಯವರು ಕೂಡ ಸೌಲಭ್ಯ ಪಡ್ಕೊಳ್ಳೋದು, ಇದು ನ್ಯಾಯಯುತ ಸಮಾಜದ ಮುಖ ಅಲ್ಲ. ಸೊ ಹಾಗಾಗಿ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದನ್ನು ಎಲ್ಲ ಆಸ್ತಿಗಳು ಕೂಡ ಖಾತೆ ಮಾಡಿಸ್ಕೋಬೇಕು ಮತ್ತು ನ್ಯಾಯಯುತವಾಗಿ ಅವರು ಬೇರೆಯವರು ಯಾವ ಥರ ತೆರಿಗೆ ಕಟ್ತಾ ಇದ್ದಾರೆ ಆ ಥರ ಅವರು ಕೂಡ ತೆರಿಗೆ ಕಟ್ಟಬೇಕು. ಕೆಲವರು ಮಾತ್ರ ತೆರಿಗೆ ಕಟ್ಟೋದು, ಇನ್ನು ಕೆಲವರು ತೆರಿಗೆ ವಂಚನೆ ಮಾಡೋದಾದರೆ ಸಮಾಜದಲ್ಲಿ ಅಲ್ಲಿಗೆ ನ್ಯಾಯ ಉಳಿಯೋದಿಲ್ಲ. ಸರ್, ಈಗ ತೆರಿಗೆ ವಂಚನೆ ಮಾಡುವವರಿಗೆ ಏನು ಕ್ರಮ ಮತ್ತು ಎಷ್ಟು ವರ್ಷಗಳ ಕಾಲ ವಂಚನೆ ಮಾಡ್ತಾ ಬರ್ತಾ ಇದ್ದಾರೆ? ಪತ್ತೆ ಹಚ್ಚದೇ ಇರೋ ಅಧಿಕಾರಿಗಳದ್ದು ತಪ್ಪಿದೆ ಸರ್ ಇಲ್ಲಿ. ಯಾಕೆಂದರೆ ವಸೂಲಿ ಮಾಡಬೇಕಾಗಿತ್ತು, ತೆರಿಗೆ ವಂಚಿತರನ್ನ ಪತ್ತೆ ಹಚ್ಚದೇ ಇರೋ ಅಧಿಕಾರಿಗಳು ತಪ್ಪಿದೆ, ಅವ್ರ ವಿರುದ್ಧ ಕ್ರಮ ಆಗುತ್ತೆ ಸರ್. ನೋಡಿ, ಈಗ ನನಗೆ ಇದು ಸುಮಾರು ವರ್ಷಗಳಿಂದ ಈ ಸಮಸ್ಯೆ ಬೆಳ್ಕೊಂಡು ಬಂದಿದೆ, ಇವತ್ತಲ್ಲ. ಕಾಲದಿಂದ ಕಾಲಕ್ಕೆ ನಿಜವಾಗಿ ಬೆಂಗಳೂರಲ್ಲಿ ಎಷ್ಟು ಆಸ್ತಿಗಳಿದಾವೆ ಅಂತ ನಿಖರವಾಗಿ ನಾವು ಅದನ್ನು ಮಾಪನ ಮಾಡಿಲ್ಲ. ಹಾಗೂ ಯಾರು ತೆರಿಗೆ ಕಟ್ತಾ ಇದ್ದಾರೆ, ಯಾರು ತೆರಿಗೆ ಕಟ್ತಾ ಇಲ್ಲ ಅನ್ನೋದನ್ನು ಕೂಡ ನಾವು ನಿಖರವಾಗಿ ನೋಡಿಲ್ಲ. ನಾನಿರೋದು ಈಗ ನನ್ನ ಉದ್ದೇಶ ಏನಿದೆ, ಹಳೇದನ್ನೆಲ್ಲ ಕೆದಕೊಂಡು ಕುತ್ಕೊಳ್ಳೋದಕ್ಕಿಂತ ಅರ್ಧ ಜನ ತೆರಿಗೆ ಕಟ್ತಾ ಇದ್ದಾರೆ, ಇನ್ನು ಅರ್ಧ ಜನ ಅವ್ರು ಕಟ್ಟಿದ ದುಡ್ಡಿನಲ್ಲಿ ಸೌಲಭ್ಯ ಪಡ್ಕೊಳ್ತಾ ಇದ್ದಾರೆ. ಇದು ಅನ್ಯಾಯ. ಅದನ್ನ ಸರಿ ಮಾಡಬೇಕು. ಸರಿ ಮಾಡಿ ನೀವು ತೆರಿಗೆ ಕಟ್ತಾ ಇದ್ದೀರಾ ಅಂದರೆ ನಾನು ಕಟ್ಟಬೇಕು. ನೀವು ನನ್ನ ಪಕ್ಕದ ಮನೆಯಲ್ಲಿದ್ದೀರಾ, ನೀವು ಕಟ್ತಾ ಇದ್ದೀರಾ, ಆದರೆ ನಾನೇನೂ ತೆರಿಗೆ ಕಟ್ತಾ ಇಲ್ಲ. ನೀವು ಕಟ್ಟಿದ ತೆರಿಗೆ ದುಡ್ಡಿನಲ್ಲಿ ನಾನೆಲ್ಲ ಸೌಲಭ್ಯ ಪಡ್ಕೊಳ್ತಾ ಇದ್ದೀನಿ. ಇದು ತಾರತಮ್ಯ, ಅನ್ಯಾಯ, ಸರಿಪಡಿಸ್ಬೇಕು. ಅದನ್ನು ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಇದನ್ನು ಸರಿಪಡಿಸ್ಲಿಕ್ಕೆ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು, ಯಾಕಂದರೆ ಇವತ್ತು GPS ಟೆಕ್ನಾಲಜಿ ಇದೆ, ಬೇರೆ ಬೇರೆ ಡ್ರೋನ್ ಟೆಕ್ನಾಲಜಿ ಇದೆ. ಇವೆಲ್ಲ ಸಾಧನಗಳನ್ನು ಬಳಸ್ಕೊಂಡು ಒಟ್ಟು ಎಷ್ಟು ಆಸ್ತಿಗಳು ಇದ್ದಾವೆ ಅವರೆಲ್ಲರನ್ನೂ ಕೂಡ ಖಾತೆ ವ್ಯವಸ್ಥೆ ಒಳಗಡೆ ತಗೊಂಡು ಬರಬೇಕು. ಮತ್ತು ಯಾರೂ ಕೂಡ ಬೇರೆಯವರ ತೆರಿಗೆ ದುಡ್ಡಿನಲ್ಲಿ ಒಂಥರ ಸೌಲಭ್ಯ ಪಡ್ಕೊಳ್ಳುವಂತಹ ತಾರತಮ್ಯ ನೀತಿ ಇರಬಾರದು. ಎಲ್ಲರಿಗೂ ಸಮಾನ ಕಾನೂನು ಅನ್ವಯ ಮಾಡೋದಕ್ಕೆ ಬದಲಾವಣೆ ತಗೊಂಡು ಬರಬೇಕು. ಯಾಕೆ ಅಂತೇಳಿದರೆ, ಬೆಂಗಳೂರಿನಲ್ಲಿರ್ತಕ್ಕಂಥ 5 ಮಹಾನಗರ ಪಾಲಿಕೆಗಳು, ಕಾರ್ಪೊರೇಷನ್ಗಳು
ನಾಳೆ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂದರೆ ಅವರ ತೆರಿಗೆ ಮೂಲ ಭದ್ರ ಬುನಾದಿಯ ಮೇಲೆ ನಿಲ್ಲಬೇಕು. ಅವರಿಗೆ ಸ್ವಂತ ಆದಾಯ ಇಲ್ಲ ಅಂತ ಹೇಳಿದ್ರೆ ನಾಳೆ ಆ ಪಾಲಿಕೆಗಳು ಸ್ವಾಯತ್ತವಾಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಪಾಲಿಕೆಗಳು ಭವಿಷ್ಯದಲ್ಲಿ ಯಶಸ್ವಿ ಆಗಬೇಕಾದ್ರೆ ಅವರವರ ವ್ಯಾಪ್ತಿಯಲ್ಲಿ ಏನು ಆದಾಯದ ಮೂಲ ಇದೆ ಅದನ್ನು ಅವರು ಖಾತ್ರಿಪಡಿಸ್ಕೊಳ್ಬೇಕು ಅನ್ನೋದು 2ನೇ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. 3ನೇ ವಿಷಯ, ಆಗಸ್ಟ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ರಸ್ತೆ ಬದಿಯಲ್ಲಿ ಬಿದ್ದಿರ್ತಕ್ಕಂಥ ಕಸ ಆಗಲಿ, ಡೆಬ್ರಿಸ್ ಆಗಲಿ, ಮಣ್ಣು ಉಡ್ಡೆಗಳಾಗಲಿ, ಅಥವಾ ಹಿಂದೆ ಯಾವುದೋ ಕನ್ಸ್ಟ್ರಕ್ಷನ್ ಮಾಡುವಾಗ ಬಿಟ್ಟೋಗಿರೋ ಸಾಮಾನುಗಳಾಗಲಿ, ಇವೆಲ್ಲವನ್ನು ಕೂಡ ಒಂದು ರೀತಿಯಿಂದ ಕ್ಲೀನಪ್ ಮಾಡುವಂತಹ ಅವುಗಳನ್ನು ಎಲ್ಲವನ್ನು ಅಲ್ಲಿಂದ ಸಾಗಾಣಿಕೆ ಮಾಡ್ತಕ್ಕಂಥ ಅಭಿಯಾನ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದನ್ನು ಆಗಸ್ಟ್ ತಿಂಗಳಿನಲ್ಲಿ ನಾವು ಮಾಡ್ತೇವೆ. ಆಗಸ್ಟ್ 1ನೇ ತಾರೀಕಿಂದ ಆರಂಭ ಮಾಡಿ ಸಾವಿರಾರು ಟನ್ನು 16,000 ಟನ್ನು ರಸ್ತೆ ಬದಿಯಲ್ಲಿ ಡೆಬ್ರೀಸು, ಮಣ್ಣು ಉಡ್ಡೆಗಳು, ಕಲ್ಲು, ಮರ, ಗಿಡ, ಕಳೆ, ಈ ರೀತಿಯಾಗಿ ಬೆಂಗಳೂರಿನ ಒಂದು ಸೌಂದರ್ಯವನ್ನು ಕೆಡಿಸ್ತಕ್ಕಂಥ ರೀತಿಯಲ್ಲಿ ಕಸ, ಕಡ್ಡಿ, ಮಣ್ಣು, ಕಲ್ಲು ಎಲ್ಲ ಕೂಡ ಬಿದ್ದಿದೆ. ಇದನ್ನೆಲ್ಲವನ್ನು ಕೂಡ ಸಾಗಾಣಿಕೆ ಮಾಡ್ತಕ್ಕಂತಹ ಒಂದು ಅಭಿಯಾನ ಡ್ರೈವು ಆಗಸ್ಟ್ 1ನೇ ತಾರೀಕಿಂದ ಮಾಡಬೇಕು. ಇದು ಒಂದು ರೀತಿ ಆಗಸ್ಟು ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಕ್ಕಂತಹ ತಿಂಗಳು. ಹಾಗಾಗಿ ಈ ಕಸದಿಂದ ಒಂದು ರೀತಿ ಗಲೀಜಿನಿಂದ ಸ್ವಾತಂತ್ರ್ಯ, ಫ್ರೀಡಮ್ ಫ್ರಮ್ ವೇಸ್ಟ್ ತಿಂಗಳು ಆಗಸ್ಟ್ ಪೂರ್ತಿ ಈ ಒಂದು ಅಭಿಯಾನವನ್ನು ಮಾಡಬೇಕು ಅಂತ ಹೇಳಿದ್ದೇನೆ. ಸಾವಿರಾರು ಕಡೆ ಇದೆ. ಅದನ್ನ ಸುಮಾರು 1616 ಕಡೆ ಜಿಬಿಯ ಜಾಗದಲ್ಲಿ ಈ ರೀತಿ ಮಣ್ಣು ಉಡ್ಡೆಗಳು, ಕಲ್ಲು, ಕಳೆ ಇದೆ. ಇದಲ್ಲದೆ ರೈಲ್ವೆ ಇಲಾಖೆ ಆಸ್ತಿಯಲ್ಲೂ ಕೂಡ ಅವರು ಟ್ರ್ಯಾಕ್ ಪಕ್ಕ ಸುಮಾರು ಜನ ರಾತ್ರೋರಾತ್ರಿ ಬಂದು ಎಲ್ಲ ಕಸ, ಮಣ್ಣು, ಕಲ್ಲು ಸುರಿದು ಹೋಗಿದ್ದಾರೆ. ಇದಲ್ಲದೆ ನಮ್ಮದು ರೈಡು ಸಬರ್ಬನ್ ರೈಲ್ನ ಕೆಲವು ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲೂ ಕೂಡ ಮಣ್ಣುಡ್ಡೆಗಳು ಬಿದ್ದಿದ್ದಾವೆ. ಅದು ಅಲ್ಲದೆ ಮೆಟ್ರೋ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲೂ ಕೂಡ ಯದ್ವಾ ತದ್ವಾ ಮಣ್ಣುಡ್ಡೆಗಳು ಬಿದ್ದಿದ್ದಾವೆ. ಸೊ ಎಲ್ಲ ಇಲಾಖೆಗಳು ಕೂಡ ಸಂಯೋಜನೆ ಮಾಡಿಕೊಂಡು, ಕೋಆರ್ಡಿನೇಷನ್ ಮಾಡಿಕೊಂಡು ಎಲ್ಲ ಇಲಾಖೆಗಳ ಕಡೆಯಿಂದನೂ ನಾವು ಆಗಸ್ಟ್ 1ನೇ ತಾರೀಕಿನಿಂದ ಒಂದು ಕ್ಲೀನಪ್ ಡ್ರೈವನ್ನು ತೆಗೆದುಕೊಳ್ಬೇಕು ಅಂತ ಇವತ್ತು ಅದನ್ನು ಕೂಡ ಸೂಚನೆ ಕೊಟ್ಟಿದ್ದೇನೆ. ಅದನ್ನು ಆರಂಭ ಮಾಡಿದ ಮೇಲೆ ಕೆಲವು ಜನ ಖಾಲಿ ಸೈಟ್ಗಳಲ್ಲೂ ಕೂಡ ಕಸ, ಕಡ್ಡಿ, ಗಿಡ, ಕಳೆ ಬೆಳ್ಕೊಂಡು ಅದರಿಂದನೂ ಕೂಡ ಇವತ್ತು ಕೆಲವು ಕಡೆ ಏನಾಗುತ್ತೆ, ನಿಮ್ಮ ಸೈಟನ್ನು ನೀವು ಕ್ಲೀನಾಗಿ ಇಟ್ಕೊಳ್ಳಲಿಲ್ಲ ಅಂದರೆ ಅಲ್ಲಿ ಜನ ತಂದು ಗಾರ್ಬೇಜನ್ನು ಅಲ್ಲಿ ಬಿಸಾಕಕ್ಕೆ ಶುರು ಮಾಡ್ತಾರೆ. ಗಾರ್ಬೇಜ್ ಬಂತು ಅಂದರೆ ಅಲ್ಲಿ ಬೀದಿ ನಾಯಿಗಳು ಬರ್ತವೆ, ಹಾವುಗಳು ಬರ್ತವೆ, ಅದರಿಂದ ಜನಗಳ ಆರೋಗ್ಯನೂ ಕೆಡ್ತದೆ. ಹಾಗಾಗಿ ನಾನು ಸಾರ್ವಜನಿಕರಲ್ಲೂ ಮನವಿ ಮಾಡ್ತಾ ಇದ್ದೇನೆ, ನಿಮ್ಮ ಖಾಲಿ ಸೈಟನ್ನು ನೀವು ಆಗಸ್ಟ್ 15ನೇ ತಾರೀಕು ಒಳಗಡೆ ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಖಾಲಿ ಸೈಟ್ ಇದ್ದರೆ ಆಗಸ್ಟ್ 15ನೇ ತಾರೀಕು ಒಳಗೂ ನಿಮಗೆ 1 ತಿಂಗಳು ಟೈಮ್ ಕೊಡ್ತಾ ಇದ್ದೇವೆ. ನಿಮ್ಮ ಖಾಲಿ ಸೈಟ್ನ ನೀವೇ ಕ್ಲೀನ್ ಮಾಡ್ಕೊಳ್ಳಿ. ಬೆಂಗಳೂರು ಸೌಂದರ್ಯ ಸುಧಾರಣೆ ಆಗಬೇಕು, ಬೆಂಗಳೂರು ಸ್ವಚ್ಛ ಆಗಬೇಕು, ಬೆಂಗಳೂರಿನಲ್ಲಿ ವಾಸ ಮಾಡೋ ಜನಗಳಿಗೆ ಆರೋಗ್ಯ ಇರಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಜವಾಬ್ದಾರಿ ತಗೋಬೇಕು. ನಿಮ್ಮ ಖಾಲಿ ಸೈಟು ಕ್ಲೀನ್ ಆಗಿದ್ದರೆ ಸಂತೋಷ, ನಿಮಗೆ ಧನ್ಯವಾದ. ಕ್ಲೀನ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು 1 ತಿಂಗಳು ಟೈಮ್ ಕೊಡ್ತಾ ಇದ್ದೀವಿ, ಆಗಸ್ಟ್ 15ನೇ ತಾರೀಕುವರೆಗೆ ನಿಮ್ಮ ಖಾಲಿ ಸೈಟ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ. ನೀವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಆಗಸ್ಟ್ 15ನೇ ತಾರೀಕು ನಂತರ ನಾವು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ತಗಲೋ ಖರ್ಚನ್ನು ನಿಮ್ಮ ಆಸ್ತಿ ತೆರಿಗೆಗೆ ಸೇರಿಸಬೇಕಾಗುತ್ತೆ. ದಂಡ ಹಾಕೋ ಪದ್ಧತಿ ಇದೆಯಲ್ಲ ಸರ್, ಖಾಲಿ ಸೈಟ್ ನಾವು ಕ್ಲೀನ್ ಮಾಡ್ತೀವಿ. ದಂಡ ಹಾಕಿ ನೀವು ದಂಡನೂ ಕಟ್ಟೋದಿಲ್ಲ, ಕ್ಲೀನು ಮಾಡ್ಕೊಳ್ಳೋದಿಲ್ಲ ಅಂದರೆ ನಮಗೆ ಸ್ವಚ್ಛತೆ ಹೇಗೆ ಸುಧಾರಣೆ ಆಗುತ್ತೆ? ಸೊ ನೀವು ಆಗಸ್ಟ್ 15 ಇವತ್ತಿಂದ 1 ತಿಂಗಳು ಟೈಮ್ ಕೊಡ್ತಾ ಇದ್ದೀವಿ. ನಿಮ್ಮ ಖಾಲಿ ಸೈಟ್ನ ನೀವೇ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಾವು ಪಾಲಿಕೆಗಳ ಕಡೆಯಿಂದ ಕ್ಲೀನ್ ಮಾಡಿ ಅದಕ್ಕೆ ತಗಲೋ ಖರ್ಚನ್ನು ನಾವು ನಿಮ್ಮ ಆಸ್ತಿ ತೆರಿಗೆಗೆ ಸೇರಿಸಬೇಕಾಗುತ್ತೆ. ಅದಕ್ಕೆ ಮೊದಲು ನೀವೇ ಕ್ಲೀನ್ ಮಾಡಿಕೊಂಡು ಅದನ್ನು ಸ್ವಚ್ಛತೆಯನ್ನು ಮಾಡಿದರೆ ನಾವು ಮಾಡ್ತೀವಿ. ಪಬ್ಲಿಕ್ ಜಾಗಗಳಲ್ಲಿ ನಾವು ಪಾಲಿಕೆ ವತಿಯಿಂದ ಮಾಡ್ತೇವೆ. ನಿಮ್ಮ ಸ್ವಂತ ಜಾಗ ಇದ್ದರೆ ನೀವು ಮಾಡಿ. ನಾವು ಕೈ ಜೋಡಿಸಿದರೆ
ಬೆಂಗಳೂರಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನು ಸುಧಾರಣೆ ಮಾಡಲಿಕ್ಕಾಗುತ್ತೆ. ಜನಗಳ ಸಹಕಾರವನ್ನು ಕೂಡ ನಾನು ಕೋರ್ತಾ ಇದ್ದೇನೆ. ಇಷ್ಟು 3 ವಿಷಯ ಇವತ್ತು ಚರ್ಚೆ ಆಗಿದೆ. ಅನಧಿಕೃತ ಹೋರ್ಡಿಂಗ್ಸ್ ವಿಚಾರ ಇವತ್ತು ಬೆಂಗಳೂರಲ್ಲಿ ಏನಾಗಿದೆ, ಹೊಸ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಬಂದ ಮೇಲೆ ಎಲ್ಲಂದರೆ ಅಲ್ಲಿ ಎಲ್ಲ ಈ ಡಿಜಿಟಲ್ ಸ್ಕ್ರೀನ್ಗಳನ್ನು ಅಡ್ವರ್ಟೈಸ್ಮೆಂಟ್ ಹಾಕೋದು ಶುರು ಮಾಡಿದ್ದಾರೆ. ಅದರಲ್ಲಿ ಯಾರು ಲೈಸೆನ್ಸ್ ತಗೊಂಡಿಲ್ಲ ಏನೂ ಕೂಡ ಲೆಕ್ಕ ಇಲ್ಲ. ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಲೈಸೆನ್ಸ್ ಕೊಡಬೇಕು. ಯಾರು ಲೈಸೆನ್ಸ್ ಇಲ್ಲದೆ ನಡೆಸ್ತಾ ಇದ್ದಾರೆ ಅದಕ್ಕೆ ಕೂಡಲೇ ಕಡಿವಾಣ ಹಾಕಬೇಕು. ಇದು ತೆರಿಗೆ ಬರಬೇಕು, ಅವರೆಲ್ಲ ತೆರಿಗೆ ಕಟ್ಟಿ ಲೈಸೆನ್ಸ್ ತಗೋಬೇಕು. ಅಕ್ರಮವಾಗಿ ನಡೆಸ್ತಾ ಇರೋದಕ್ಕೆ ಕಡಿವಾಣ ಹಾಕಬೇಕು ಅಂತಲೂ ಕೂಡ ನಾನು ಇವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೆ. ಸರ್, ಈಗ 5 ನಗರ ಪಾಲಿಕೆಗಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅಂತ ಹೇಳಿದ್ರಿ. ಒಂದ್ ಕಡೆ ನೋಡಿದ್ರೆ ತೆರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆಸ್ತಿ ತೆರಿಗೆ ಹೆಚ್ಚಳ ಮಾಡೋದು ಪ್ಲಾನ್ ಇದೆ. ಸದ್ಯಕ್ಕೆ ನೋಡಿ, ಆಸ್ತಿ ತೆರಿಗೆ ಹೆಚ್ಚಳ ಮಾಡೋ ಅವಶ್ಯಕತೆ ಸದ್ಯಕ್ಕಿಲ್ಲ. ಓಕೆ, ತೆರಿಗೆ ಯಾರು ಕಟ್ಟದೆ ವಂಚನೆ ಮಾಡ್ತಾ ಇದ್ದಾರೆ ಅವರು ತೆರಿಗೆ ಕಟ್ಟಕ್ಕೆ ಶುರು ಮಾಡಿಬಿಟ್ರೆ ಬಹುಶಃ ಎಲ್ಲ ನಗರ ಪಾಲಿಕೆಗಳು ಕೂಡ ಶಕ್ತಿಯುತವಾಗಿ ಕೆಲಸ ಮಾಡ್ಬೋದು. ಅನ್ಯಾಯ ಏನು ಅಂದರೆ ಕೆಲವ್ರು ಮಾತ್ರ ತೆರಿಗೆ ಕಟ್ಟೋದು, ಇನ್ನು ಕೆಲವರು ಏನೂ ಇಲ್ಲದೆ ಸೌಲಭ್ಯ ತಗೊಳ್ಳೋದು. ಇದಕ್ಕೆ ನಾವು ಸರಿ ಮಾಡಿ ಕಡಿಮೆ ರೇಟ್ ಇದ್ದರೂ ಪರವಾಗಿಲ್ಲ. ನಾನು ಕಡಿಮೆ ತೆರಿಗೆ ದರದ ಪರ, ನಾನು ಕಡಿಮೆ ಟ್ಯಾಕ್ಸ್ ಪರ. ನಾನು ಅಧಿಕಾರಿಗಳಿಗೆ ಅದೇ ಹೇಳಿದ್ದೇನೆ. ನಾಳೆ ದಿನ ಚುನಾವಣೆ ಆಗುತ್ತೆ, ಹೊಸ ಮಹಾನಗರ ಪಾಲಿಕೆಗಳು ಬರ್ತಾರೆ, ಅಲ್ಲಿ ಅವರು ಕಾರ್ಪೊರೇಟರ್ಸು ತೀರ್ಮಾನ ಮಾಡ್ತಾರೆ ತೆರಿಗೆ ಹೆಚ್ಚಳ ಮಾಡಬೇಕಾ ಬೇಡವಾ ಅಂತ. ಆದರೆ ಕನಿಷ್ಠ ಪಕ್ಕದ ಮನೆಯವರು ತೆರಿಗೆ ಕಟ್ತಾ ಇದ್ದಾರೆ, ನಾನು ವಂಚನೆ ಮಾಡ್ತಾ ಇರೋದು, ಈ ಅನ್ಯಾಯಕ್ಕೆ ಆದರೂ ನಾವು ಕಡಿವಾಣ ಹಾಕಬೇಕು. ಎಲ್ಲರೂ ಕೂಡ ಕಮ್ಮಿ ಕಟ್ಟಲಿ, ಪರವಾಗಿಲ್ಲ. ದುಬಾರಿ ಮಾಡೋ ಇಚ್ಛೆ ನನಗಂತೂ ಇಲ್ಲ. ಬಟ್ ಅವ್ರಿಗೆ ಕಮ್ಮಿ ಆದರೂ ಕಟ್ಟಿಬಿಟ್ರೆ ಸಾಕು, ಬೆಂಗಳೂರನ್ನು ನಾವು ಸುಭದ್ರವಾಗಿ ನಡೆಸ್ಬೋದು. ಹಾಗಾಗಿ ಯಾರು ಔಟ್ರೈಟ್ ವಂಚನೆ ಮಾಡ್ತಾ ಇದ್ದಾರೆ ತಕ್ಷಣಕ್ಕೆ ಅವರನ್ನು ನಾವು ಒಂದು ಮೈನ್ ಸ್ಟ್ರೀಮ್ಗೆ ತಗೊಂಡು ಬರೋದು ನಮ್ಮ ಗುರಿ. ಲಾಸ್ಟ್ ಕ್ವಶನ್ ಸರ್, ಈಗ ಫುಟ್ಪಾತ್ ತೆರವು ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ತೆರವು ಆಯಿತು, ಬಟ್ ತೆರವು ಮಾಡಿದಿರೋ ಜಾಗದಲ್ಲಿ ಮತ್ತೆ ಬಂದು ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ದಂಡ ಹಾಕುವಂಥದ್ದು ಏನಾದರೂ ಆಗುತ್ತಾ, ಹೇಗೆ ಅದನ್ನಂತ? ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ. ಯಾರು ಈಗ ನೋಡಿ, ಕೆಲವರು ಇದನ್ನು ಬರೀ ಏನೋ ಬೀದಿ ಬದಿ ವ್ಯಾಪಾರಿಗಳು ಮಾತ್ರ ಅಂತ ಕೆಲವರು ಅದನ್ನು ಮಾತ್ರ ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಬೀದಿ ಬದಿ ವ್ಯಾಪಾರಿಗಳು ಅಫೆಕ್ಟ್ ಆಗಿರೋರು ನನ್ನ ಪ್ರಕಾರ 1,500 ಜನ ಅಷ್ಟೇ. ಆದರೆ 10,000 ಪ್ರಾಪರ್ಟಿಗಳು ಅವ್ರದ್ದು ನಾವು ಅವರು ಮನೆ ಮುಂದ್ಗಡೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿದ್ದನ್ನು ಅಂಗಡಿಗಳು ಕಾಂಪ್ಲೆಕ್ಸ್ ಮುಂದೆ ಅತಿಕ್ರಮಣ ಮಾಡಿ ಫುಟ್ಪಾತನ್ನು ಶೀಟ್ಗಳು ಹಾಕ್ಕೊಂಡು ಯಾರು ಎನ್ಕ್ರೋಚ್ ಮಾಡಿದ್ರು ಅಂಥದನ್ನ ತೆರವು ಮಾಡಿದ್ದೇವೆ. ಇನ್ನು ಕೆಲವರು ಫುಟ್ಪಾತ್ ಮೇಲೆ ಸ್ಟೆಪ್ಸ್ ಇಟ್ಕೊಂಡು ಬಂದು ಫುಟ್ಪಾತನ್ನು ಬ್ಲಾಕ್ ಮಾಡಿದ್ದನ್ನು ಕಿತ್ತಾಕಿದ್ದೇವೆ. ಇನ್ನು ಕೆಲವರು ಫುಟ್ಪಾತಲ್ಲಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಹಾಕ್ಕೊಂಡಿದ್ರು, ಅದನ್ನು ಕಿತ್ತಾಕಿದ್ದೇವೆ. ಈ ಥರದ್ದು 10,000 ಬಿಲ್ಡಿಂಗ್ಗಳಲ್ಲಿ ತೆರವು ಮಾಡಿದ್ದೇವೆ. ಬೀದಿ ಬದಿ ವ್ಯಾಪಾರಸ್ಥರು 1,500 ಜನ ಅಫೆಕ್ಟ್ ಆಗಿದ್ದರೆ ಬೇರೆ ಬಿಲ್ಡಿಂಗ್ಗಳವರು 10,000 ಕಡೆ ನಾವು ಅವುಗಳನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ಮಾಡಿದ್ದೇವೆ. ಇದು ಯಾರನ್ನೂ ಬಿಟ್ಟಿಲ್ಲ. ಇನ್ನು ಕೆಲವರು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ಕೆಲವರು ಕಾಲೇಜುಗಳು, ಕೆಲವರು ಅಂಗಡಿಗಳು, ಇವೆಲ್ಲದನ್ನು ಕೂಡ ತೆರವು ಮಾಡುವಂಥ ಕಾರ್ಯಾಚರಣೆ ಮಾಡಿದ್ದೇವೆ. ಅವ್ರು ಯಾರೇ ಆಗಲಿ ವಾಪಸ್ ಬಂದರೆ ಅವ್ರ ಮೇಲೆ ದುಬಾರಿಯಾಗಿ ಫೈನನ್ನು ಹಾಕಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅದನ್ನು ಅನುಷ್ಠಾನ ಮಾಡುವಂಥ ಪ್ರಯತ್ನ ಖಂಡಿತ ಮಾಡ್ತೇವೆ. ಥ್ಯಾಂಕ್ ಯು ಸರ್. ಓಕೆ.